ಆರ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, CWRC ಆದೇಶ ಪಾಲನೆ ಸಾಧ್ಯವೇ ಇಲ್ಲ. ಸರ್ಕಾರದ ವಾದ, ರಾಜ್ಯ ಸರ್ಕಾರದ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಎದುರು ಕರ್ನಾಟಕ ಪ್ರಬಲ ವಾದವನ್ನು ಮಂಡಿಸ್ತಾ ಇದೆ. ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಷನ್ ಏನಿದೆ, ಅವರ ಆದೇಶವನ್ನು ಪಾಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ನಮ್ಮ ಹತ್ರ ನೀರಿಲ್ಲ, ನಮಗೆ ಕುಡಿಯೋದಕ್ಕೆ ನೀರಿಲ್ಲ. ಈಗ ಪರಿಸ್ಥಿತಿ ಕುಡಿಯೋದಕ್ಕೆ ನೀರಿಲ್ಲ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಇದೆ. ಸೊ ಇದನ್ನೆಲ್ಲ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಮುಂದಿನ ಜೂನ್ ತನಕ ನಾವು ಕುಡಿಯೋಕ್ಕಾದರೂ ನೀರಿಟ್ಕೋಬೇಕಲ್ಲ, ಅದನ್ನೇ ಬಿಟ್ಟುಬಿಡಿ ಅಂದರೆ ಹೆಂಗೆ? ಇಂತಹ ಸ್ಥಿತಿಯಲ್ಲಿ ತಮಿಳುನಾಡಿಗೆ ಹೇಗೆ ನೀರು ಬಿಡೋದಕ್ಕೆ ಸಾಧ್ಯ? ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಕರ್ನಾಟಕ ವಾದವನ್ನು ಮಾಡ್ತಾ ಇದೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇನ್ಫ್ಯಾಕ್ಟ್ ತಮಿಳುನಾಡಿಗೂ ಗೊತ್ತಿರೋ ವಿಚಾರ. ನಮ್ಮಲ್ಲಿ ಮಳೆ ಕೊರತೆಯಾಗಿದೆ. ಮಳೆ ಚೆನ್ನಾಗಿ ಬಂದಿದ್ದರೆ ಈ ಸಮಸ್ಯೆನೇ ಉದ್ಭವ ಆಗ್ತಿರಲಿಲ್ಲ. ನೀರು ತನಗೆ ತಾನೇ ಹರ್ಕೊಂಡು ಹೋಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡ. ಶಬೀರ್, ಈಗ ರಾಜ್ಯ ಸರ್ಕಾರದ ವಾದ CWRCನಲ್ಲಿ ಹೇಗಿತ್ತು, CWMA ಸಭೆನಲ್ಲೂ ಅದೇ ಮುಂದುವರೆದಿದೆಯಾ, ಹೇಗೆ ಅಂತ? ಖಂಡಿತವಾಗ್ಲೂ ಕರ್ನಾಟಕ ಈ ಹಿಂದೆ CWRCಯಲ್ಲೂ ಕೂಡ ಇಂಥದ್ದೇ ಅಂಶಗಳನ್ನು ಹೇಳಿತ್ತು. ಆದರೆ CWRC ನೀರನ್ನು ಬಿಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿತ್ತು. ಯಾಕೆ ಅಂದರೆ ಈ ಹಿಂದೆ ನಡೆದಂಥ 2 ಸಭೆಗಳಲ್ಲೂ ಕೂಡ ಮಳೆಯ ಕೊರತೆ ಇದ್ದಂಥ ಕಾರಣದಿಂದಾಗಿ ಯಾವುದೇ ನೀರನ್ನು ಹರಿಬಿಡಲಿಕ್ಕೆ ಶಿಫಾರಸುಗಳನ್ನು ಮಾಡಿರಲಿಲ್ಲ. ಸ್ಟೇಟಸ್ ಕೋ ಮೇಂಟೈನ್ ಮಾಡೋಣ ಮತ್ತು ಮಳೆಯ ಪ್ರಮಾಣವನ್ನು ಗಮನಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬರಲಾಗಿತ್ತು. ಆದರೆ 2-3 ಸಭೆಗಳನ್ನು ನಡೆಸಿದ ಬಳಿಕವೂ ಕೂಡ ಯಾವುದೇ ರೀತಿಯಾದಂಥ ಮಳೆಯ ಸುಳಿವುಗಳು ಕೂಡ ಇರಲಿಲ್ಲ. ಆದರೆ ಈ ನಡುವೆ ಒಂದು ಸ್ವಲ್ಪ ಮಳೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ಕಾವೇರಿ ಜಲಾನಯನ ಪ್ರದೇಶ ಅಥವಾ ಆಣೆಕಟ್ಟುಗಳಿಗೆ ಒಂದಷ್ಟು ಇನ್ಫ್ಲೋ ಬಂದಿತ್ತು. ಸೊ ಹೀಗಾಗಿ ಬಂದಿರುವಂಥ ಇನ್ಫ್ಲೋ ಅಲ್ಲಿ ಒಂದಷ್ಟು ನೀರನ್ನು ನೀವು ತಮಿಳುನಾಡಿಗೂ ಕೂಡ ಕೊಡಬೇಕಾಗತ್ತೆ. ಯಾಕೆಂದರೆ ಲೋಯರ್ ಬೇಸಿನ್, ಕೆಳ ಹಂತದ ರಾಜ್ಯ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ನೀರಿನ ಮೇಲೆ ಅವ್ರಿಗೂ ಕೂಡ ಅಧಿಕಾರ ಇರುತ್ತೆ. ಸೊ ಹೀಗಾಗಿ ನೀವು ಬಿಟ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ CWRCಯ ವಾದ ಆಗಿರುವಂಥದ್ದು. ಮತ್ತು ತಮಿಳುನಾಡು ಸಹಜವಾಗಿಯೇ ನಮಗೆ ಒಟ್ಟು 40-41 TMC ಅಷ್ಟು ನೀರು ಜೂನ್ ಮತ್ತು ಜುಲೈ ಅವಧಿಯಲ್ಲಿ ಬರಬೇಕಾಗಿತ್ತು. ಈವರೆಗೂ ಕೇವಲ 3.5 TMC ಅಷ್ಟು ನೀರು ಕೊಟ್ಟಿದ್ದಾರೆ. ಸೊ ಬಾಕಿ ಉಳಿದಂಥ ನೀರನ್ನಾದರೂ ಕೊಡಬೇಕು. ಬರಗಾಲ ಇರುವಂಥ ಹಿನ್ನೆಲೆಯಲ್ಲಿ ಕನಿಷ್ಠ ಪಕ್ಷ ಸಂಕಷ್ಟ ಸೂತ್ರದ ಅಡಿಯಲ್ಲಾದರೂ ಒಂದಷ್ಟು ನೀರು ಬಿಡುಗಡೆ ಆಗಲೇಬೇಕು ಅನ್ನುವಂತಹ ಒತ್ತಡವನ್ನು ಹಾಕಿತ್ತು. ಸೊ ಹೀಗಾಗಿ CWRC ಪ್ರತಿನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನ ಬಿಡಿ, ಅಷ್ಟರೊಳಗಡೆ ಮತ್ತಷ್ಟು ಮಳೆ ಆದರೆ ಮತ್ತೆ ಮುಂದೆ ಈ ಹಂತದಲ್ಲಿ ಹೆಚ್ಚು ಮಾಡಬೇಕಾ ಅಥವಾ ಕಡಿಮೆ ಮಾಡಬೇಕಾ ಅನ್ನುವಂತಹ ನಿರ್ಧಾರವನ್ನು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸಲಹೆಯನ್ನು ಕೊಟ್ಟಿತ್ತು. ಆದರೆ ಈಗ ಇರೋ ನೀರನ್ನು ನಾವು ಶೇಖರಿಸಿಟ್ಕೋಬೇಕು, ಸಂಗ್ರಹಿಸಿಟ್ಕೋಬೇಕು. ಆದರೆ ಅದನ್ನು ಇದೆ ಅನ್ನುವಂಥ ಕಾರಣಕ್ಕೆ ಬಳಸಲಿಕ್ಕೆ ಸಾಧ್ಯ ಆಗಲ್ಲ. ಕುಡಿಯುವ ನೀರು ಅತ್ಯಂತ ಮಹತ್ವದ್ದಾಗಿರುತ್ತೆ. ಸೊ ಹೀಗಾಗಿ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ತನ್ನ ಸಭೆಯಲ್ಲಿ ಕರ್ನಾಟಕ ವಾದವನ್ನು ಮುಂದಾಡ್ತಾ ಇದೆ. CWMA ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ತಮಿಳುನಾಡು ಕೂಡ ಈಗ ಮೆಂಟಲಿ ಪ್ರಿಪೇರ್ ಆಗಿ ಬಂದಿರುವಂಥದ್ದು ಒನ್ಲೈನ್ ಅಜೆಂಡಾ ಏನು ಅಂದರೆ CWRCಯ ಶಿಫಾರಸುಗಳನ್ನು ಯಥಾವತ್ತಾಗಿ ಪಾಲಿಸಬೇಕು, ನೀರು ಬಿಡಲ್ಲ ಅಂತ ಹೇಳುವಂತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇದೆ. ಎಂಡ್ ಆಫ್ ದಿ ಡೇ ಈ ನಿರ್ಧಾರ ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಸಭೆ ಮುಗಿದ ಬಳಿಕ ಸ್ವಲ್ಪ ಹೊತ್ತಿನಲ್ಲೇ ನಿರ್ಧಾರ ಏನು ಅನ್ನುವಂಥದ್ದು ಕೂಡ ಪ್ರಕಟ ಆಗುತ್ತೆ. ಅರವಿಂದ್, ಇವಾಗ ಕರ್ನಾಟಕಕ್ಕೆ ಆಘಾತವೋ ಅಥವಾ ರಿಲೀಫೋ ಅಂತಕ್ಕಂಥದ್ದು ಪ್ರಶ್ನೆ. CWRC ಆದೇಶವನ್ನು ಪರಿಷ್ಕರಿಸುತ್ತಾ CWMA ಕರ್ನಾಟಕದ ಬರ ಮಳೆ ಕೊರತೆಯನ್ನು ಪರಿಗಣಿಸುತ್ತಾ ಇವತ್ತಿನ ಸಭೆಯಲ್ಲಿ ಪ್ರತಿನಿತ್ಯ 3,500 ಕ್ಯೂಸೆಕ್ ಆದೇಶವನ್ನು ಮಾರ್ಪಾಡು ಮಾಡುತ್ತಾ ಅನ್ನುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಆದೇಶ ಕೂಡ ಹೊರಬೀಳುತ್ತೆ. ಏನಾಗುತ್ತೆ ಅನ್ನೋದೇ ಪ್ರಶ್ನೆ. ಒಂದು, CWRC ಅವರ ಆದೇಶಕ್ಕೆ ತಡೆ ಕೊಡಬೇಕು, ಇಲ್ಲ ಅದನ್ನು ಮಾರ್ಪಾಡು ಮಾಡಬೇಕು. 3,500 ಅಲ್ಲಪ್ಪ 3,000 ಬಿಡಿ ಅಂತನೋ 2,500 ಬಿಡಿ ಅಂತನೋ ಏನಾದರೂ ಒಂದು ಹೇಳಲೇಬೇಕು. ಸೊ ಹಾಗಾಗಿ ಕರ್ನಾಟಕಕ್ಕೆ ಕಂಪ್ಲೀಟ್ ರಿಲೀಫು ಅವರೇನಾದರೂ ತಡೆ ಕೊಟ್ಟರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡ. ಶಬೀರ್, ಹಿಂದಿನ ಆದೇಶಗಳನ್ನು ಪರಿಗಣಿಸಿದರೆ CWRC ಆದೇಶವನ್ನು ಅದಕ್ಕೆ ತಡೆ ಕೊಡೋದು ಅಥವಾ ಮಾರ್ಪಾಡು ಮಾಡೋದು ಯಾವ ಸಾಧ್ಯತೆ ಜಾಸ್ತಿ ಇದೆ? ಅರವಿಂದ್, ನೀವು ಹೇಳಿದ ಕರೆಕ್ಟು. ಆಗಲೇ ಹೇಳ್ತಿದ್ರಿ, ಮಾರ್ಪಾಡು ಮಾಡಿದಂತಹ ಉದಾಹರಣೆಗಳೇ ಹೆಚ್ಚು.
ಸಂಪೂರ್ಣವಾಗಿ CWRC ಕೊಟ್ಟಂತಹ ಶಿಫಾರಸುಗಳನ್ನು ನಿರ್ಲಕ್ಷ್ಯ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ. ಅವರು ಕೂಡ ಸಾಕಷ್ಟು ಡಾಟಾಬೇಸ್ನ ಮತ್ತು ಸ್ಟಡಿಯನ್ನು ಮಾಡೇ ಈ ಒಂದು ಶಿಫಾರಸುಗಳನ್ನು ಮಾಡಿರುತ್ತೆ. ಇದನ್ನು ಫಾಲೋ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಎಂಡ್ ಆಫ್ ದಿ ಡೇ CWMA ನಿರ್ಧಾರ ಮಾಡುತ್ತೆ. ಸೊ ಈ ಹಿಂದಿನ ಹಲವು ಬೆಳವಣಿಗೆಗಳನ್ನು ಗಮನಿಸಿ ನಾವು ನೋಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಮಾರ್ಪಾಡು ಮಾಡಿ ಎರಡೂ ರಾಜ್ಯಗಳಿಗೂ ಕೂಡ ಅನ್ಯಾಯ ಆಗದಂತೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು CWMA ಮಾಡಿದ್ದುಂಟು. ಈಗಲೂ ಕೂಡ ಅಂಥದ್ದೇ ಬೆಳವಣಿಗೆಗಳಾಗಬಹುದು ಅಂತ ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಪ್ರತಿನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನ ಹರಿಸುವಂತಹ ಡಿಮ್ಯಾಂಡ್ ಏನಿದೆ ಅದನ್ನು ಬಹುಶಃ ರೆಡ್ಯೂಸ್ ಮಾಡಿ ಅದನ್ನು 1,500ರಿಂದ 2,000 ಕ್ಯೂಸೆಕ್ಕಿಗೆ ತೆಗೆದುಕೊಂಡು ಬಂದು ಮುಂದಿನ 10 ದಿನನೋ 12 ದಿನನೋ ಅಥವಾ 15 ದಿನನೋ ಹರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಆ ಮೂಲಕ ಮುಂದಿನ 15 ದಿನಗಳ ಕಾಲ ನೀರನ್ನು ಏನು ಹರಿಸುವಂಥ ಸಮಯ ಇರುತ್ತೆ, ಈ ಸಮಯದಲ್ಲಿ ಒಂದಷ್ಟು ಮಳೆ ಆದರೆ ಮತ್ತೆ ಇನ್ಫ್ಲೋ ಜಾಸ್ತಿ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳಿರುತ್ತೆ. ಒಂದು ವೇಳೆ ಇನ್ಫ್ಲೋ ಬರದೇ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ನೀರು ನಿಲ್ಲಿಸುವಂಥ ನಿರ್ಧಾರಕ್ಕೆ ಮುಂದಿನ ಸಭೆಗಳಲ್ಲೂ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಬಟ್ ಈಗಿರುವಂಥ ನೀರಿನ ಪೈಕಿ ಒಂದಷ್ಟು ಭಾಗವನ್ನು ಅವ್ರಿಗೂ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಪಾಡು ಆದೇಶಗಳನ್ನು ಕೂಡ ಮಾಡುವಂಥ ಸಾಧ್ಯತೆಗಳಿದೆ. ನಮ್ಗೆ ಅನ್ನಿಸ್ತಾ ಇರುವಂಥದ್ದು ಈಗ 3,500 ಕ್ಯೂಸೆಕ್ನಿಂದ ಇದು ಬಹುಶಃ ಒಂದು 2,000-2,500 ಕ್ಯೂಸೆಕ್ಗೆ ಬಂದು ನಿಲ್ಬಹುದೇನೋ ಅನ್ನುವಂಥದ್ದು ಅನ್ನಿಸ್ತಾ ಇದೆ. ತಮಿಳುನಾಡು ಕೂಡ ಬಹುಶಃ ಇದಕ್ಕೆ ಒಪ್ಪಬಹುದಾದಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಬಟ್ ಕರ್ನಾಟಕ ಈವರೆಗೂ ಕೂಡ ತನ್ನ ನಿಲುವನ್ನು ಬಹಳ ಸ್ಪಷ್ಟಪಡಿಸ್ತಾ ಇರುವಂಥದ್ದು ನೀರು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದೆ. ಆದಾಗ್ಯೂ ಕೂಡ ಕರ್ನಾಟಕದ ವಿರುದ್ಧ ಆದೇಶ ಬಂದಂಥ ಸಂದರ್ಭದಲ್ಲಿ ಬಹುಶಃ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ ಬೇಡವಾ ಅನ್ನುವಂಥದ್ದು ನಂತರದಲ್ಲಿ ನಿರ್ಧಾರ ಮಾಡುವಂತಹ ಕೆಲಸಗಳನ್ನು ಕೂಡ ರಾಜ್ಯ ಸರ್ಕಾರ ಮಾಡಬಹುದು. ಅರವಿಂದ್.